ಚಲನಚಿತ್ರಗಳು ಬರಬಹುದು ಅನ್ನೋದಕ್ಕೆ ಇವತ್ತು ಕನ್ನಡ ರಂಗಭೂಮಿ ಸಾಕ್ಷಿಯಾಗಿದೆ ಅನ್ನೋದನ್ನು ನಾವು ಯಾರು ಕೂಡ ಮರೆಯಬಾರ್ದು. ಇವತ್ತು ಅಂಥವ್ರಿಗೆಲ್ಲ ಸಿಗಾಕೊಂಡಿದೆ. ನಾನು ಚಲನಚಿತ್ರ ನಾವು ಪ್ರೊಡಕ್ಷನ್ ಮೇಷ್ಟು ಪ್ರೆಸ್ ಕಾನ್ಫರೆನ್ಸ್ ಹೇಳ್ಬಿಟ್ರು ನನಗೆ, ನಾಳೆ ಬೆಳಗ್ಗೆ 10:15 ಗಂಟೆಗೆ ಪ್ರೆಸ್ ಕಾನ್ಫರೆನ್ಸ್ ಅರೇಂಜ್ ಮಾಡು ಅಂತ ಹೇಳ್ಬಿಟ್ರು. ನಾನು ಆಯಿತು ಸರ್ ಅಂದೆ. ಪ್ರೆಸ್ನವ್ರಿಗೆಲ್ಲ ಮೆಸೇಜು ಹೋಯ್ತು, ಬರ್ಬೋದು ಅಂತ ಹೋಗಿ ಅರ್ಧ ಗಂಟೆ ಬೇಕು ಅಂತವ್ರೆ. ಸರ್ 2 ನಿಮಿಷ ಬರುತ್ತೆ ಸರ್, ಒಂದು ಕಾರ್ಗೆ ಆ ಕಾಲದಲ್ಲಿ 2 ನಿಮಿಷ ಬರುತ್ತೆ, 3 ನಿಮಿಷ ಬರುತ್ತೆ. ಬರಲೇ ಇಲ್ಲ ಕಾರು. ಯಾಕಂದ್ರೆ ನಾವು ಏನು ಮಾಡಿದೆ, ಒಂದು ಸೈಕಲ್ ತಗೊಂಡು ಸೈಕಲ್ ಹಿಂದೆ ಒಂದು ದಿಂಬು ಆಸ್ತಿ ಒಂದು ದಿಂಬನ ಹಿಂದೆ ಹಾಕ್ಬಿಟ್ಟು ಸರ್ ಹೊಡೋಣ ಸರ್ ರೆಡಿ ಅಂತ. ಅಲ್ಲಿಂದ 10 ಕಿಲೋಮೀಟ್ರ್ ಹೋಗ್ಬೇಕು. ಕಾರು ಕಾಯ್ತಾವ್ರಲ್ಲಿ ಎಲ್ಲಿನಲ್ಲಿ ಹೋಗ್ತಿಲ್ಲ ಇದ್ರೆ ಅವಮಾನ ಆಗ್ಬಿಡುತ್ತೆ. ದಯಮಾಡಿ ನೀವು ಸೈಕಲಲ್ಲಿ ಹಿಂದೆ ಕೂತ್ಕೊಂಡಿದ್ದೀರಿ ಅಂತೇಳಿ ಒಬ್ಬ ಪ್ರಶಸ್ತಿ ವಿಜೇತ ಚಲನಚಿತ್ರ ನಿರ್ದೇಶಕನಿಗೆ ಕಾರ್ ಯಾವುದು ಅಂದರೆ ಸೈಕಲ್ನ ಹಿಂಬದಿ ಸೀಟಲ್ಲಿ ಕುಂಡಿಸಿ ನಾನು ಕಲಿಸ್ಕೊಟ್ಟೆ. ಮೇಷ್ಟ್ರು ಅಲ್ಲಿಗೆ ಹೋಗಿ ಹಿಡಿದಾಗ ಇಡೀ ಜನ ಎಲ್ಲ ಆಶ್ಚರ್ಯಪಟ್ಟರು, ಒಬ್ಬ ಚಲನಚಿತ್ರ ನಿರ್ದೇಶಕ ಈ ಥರ ಸೈಕಲ್ ಬರ್ತಾರಲ್ಲ ಅಂತ ಅಂದ್ಬಿಟ್ಟು. ಅಂದರೆ ಅಂಥ ಒಂದು ಸದಭಿರುಚಿ, ಕಲಾಪ್ರೀತಿ ಮತ್ತು ಜನಗಳಿಗೆ ಏನಾದರೂ ಒಂದನ್ನು ಕೊಡಬೇಕು ಅನ್ನೋ ರೀತಿಯಲ್ಲಿ ಚಲನಚಿತ್ರ ಮಾಡ್ತಿದ್ದಂಥವ್ರು ಆ ಕಾಲದಲ್ಲಿ ಇದ್ದರು. ಅಭಿನಯಿಸಬೇಕು ಅನ್ನೋರು ರಾಜ್ಕುಮಾರ್ ತರದವ್ರು ಆ ಥರದಲ್ಲಿ ಇದ್ದರು. ಆದರೆ ಇವತ್ತೆಲ್ಲ ಸ್ಥಿತಿಗಳು ಹೋಗಿ 150 ಕೋಟಿ 200 ಕೋಟಿ ಒಬ್ಬ ಚಿತ್ರ ನಾಯಕ ನಟನಿಗೆ ಕೊಡೋ ಸಂಭಾವನೆಯಲ್ಲಿ ಬರ್ಗೂರು ರಾಮಚಂದ್ರಪ್ಪನವ್ರು ಕೊಟ್ಟರೆ 5 ಸಿನಿಮಾ ಮಾಡಿಬಿಡ್ತಾರೆ. ಒಬ್ಬ ನಾಯಕ ನಟನು ಕೊಡೋದಿಲ್ಲ. ಇಂಥ ಪರಿಸ್ಥಿತಿಯನ್ನು ನಾವಿವತ್ತು ನಿಜವಾಗ್ಲೂ ಕೂಡ ಚಲನಚಿತ್ರ ರಂಗವನ್ನು ಯಾವ ರೀತಿ ಕಟ್ಟಬೇಕು ಅಂತ ಅನ್ನೋದಕ್ಕೆ ಬರ್ಗೂರು ರಾಮಚಂದ್ರಪ್ಪನವರು ಸೂಚಿಸಿದಂಥ ಏನು ಜಿಲ್ಲೆಗೊಂದು ರಂಗಮಂದಿರ ಚಿತ್ರಮಂದಿರಗಳು ಮಾಡಿ ಪ್ರಾಯೋಗಿಕ ಚಿತ್ರಗಳಿಗೆ ಇಂಥ ಒಂದು ಸದಭಿರುಚಿಯ ಚಿತ್ರಗಳಿಗೆ ಅವಕಾಶ ಮಾಡಿಕೊಡೋದಿದೆಯಲ್ಲ, ಅದರ ಮೂಲಕ ನಾವು ಒಂದು ಹೊಸ ಸಾಂಸ್ಕೃತಿಕ ಚಲನಚಿತ್ರದಲ್ಲೂ ಕೂಡ ಒಂದು ಸಂಸ್ಕೃತಿಯನ್ನು ಬಿಂಬಿಸುವಂತಹ ಸಂಸ್ಕೃತಿ ಅಂದ ತಕ್ಷಣ ನನಗೆ ಭಯ. ಈ ಭಾರತೀಯ ಸಂಸ್ಕೃತಿ ಅಂತ ಹೇಳ್ತಾರೆ. ಭಾರತೀಯ ಸಂಸ್ಕೃತಿ ಅಂತ ಹೇಳಿದ ತಕ್ಷಣ ಅದು ವೈದಿಕ ಸಂಸ್ಕೃತಿ. ಯಾಕಂದ್ರೆ ನಮ್ಮ ಬುಡಕಟ್ಟು ಜನಾಂಗದ ಸಂಸ್ಕೃತಿ, ಆದಿವಾಸಿ ಜನಾಂಗದ ಸಂಸ್ಕೃತಿ ಎಲ್ಲವನ್ನೂ ಮರೆತು ಬರೀ ಕೇವಲ ವೈದಿಕ ಸಂಸ್ಕೃತಿಯನ್ನೇ ದೆಹಲಿಯಿಂದ ಇಲ್ಲಿವರೆಗೂ ಕೂಡ ಪಸರಿಸ್ತಾ ಇರ್ತಕ್ಕಂಥ ಕಾಲದಲ್ಲಿ ನಾವು ನೈಜ ಸಂಸ್ಕೃತಿಯನ್ನು ಕಟ್ಟುವಂತಹ, ನೈಜ ಭಾರತೀಯ ಸಂಸ್ಕೃತಿಯನ್ನು ಕಟ್ಟುವಂತಹ ಚಲನಚಿತ್ರಗಳನ್ನು ತರಬೇಕಾಗಿದೆ. ಅದೇ ನಿಜವಾಗಿ ಕೂಡ ಬಾಬಾ ಸಾಹೇಬ್ ಅವರ ಆಶಯ ಕೂಡ ಆಗಿತ್ತು ಅಂತ ಹೇಳ್ತಾ, ಈ ಉತ್ಸವ ವಿಶೇಷವಾಗಿ ನಾಟಕೋತ್ಸವ ಮತ್ತು ಚಲನಚಿತ್ರೋತ್ಸವ ಈ ನಿಟ್ಟಿನಲ್ಲಿ ನಮ್ಮ ರಂಗಾಯಣದ ಸತೀಶ್ ಅವರು ನಾನು ನಾಟಕಗಳನ್ನ ಮತ್ತು ಚಿತ್ರಗಳು ನೋಡಿದಾಗ ಸಂತೋಷ ಆಯಿತು. ಭಾಳ ಇದರ ಅಡಿಯಲ್ಲಿ ಚಲನಚಿತ್ರೋತ್ಸವ ಈ ದಿನ ಶ್ರೀಯುತ ಬರ್ಗೂರು ಸರ್ ಅವರು ಉದ್ಘಾಟನೆ ಮಾಡಿದ್ದಾರೆ. ತುಂಬ ದಿನ ಆಯಿತು ಅಣ್ಣ, ಅದೇ ನಂಬರ್ ಅಲ್ಲ, ಒಬ್ಬರೇ ಬಂದ್ಬಿಟ್ಟಿದ್ರೆ ಹಾಗೂ ಈ ರಂಗಾಯಣದ ಹಾಗೂ ಬಹುರೂಪಿಯ ರಾಷ್ಟ್ರೀಯ ಪ್ರದರ್ಶನಗಳು ಹಾಗೂ ನಮ್ಮ ಪ್ರಾಧಿಕಾರದ ಇತರೆ ಅಕಾಡೆಮಿಯ ಸದಸ್ಯರು ಕೂಡ ಬಂದಿದ್ದಾರೆ. ಎಲ್ಲ ಕಲಾಸಕ್ತರು ಹಾಗೂ ಮಾಧ್ಯಮ